ರೀನು ಮೀನಾ, ರಿಯಾ ಥಾಪಾ, ಉಮೇಶ್ ಮಾಲಿ, ರತಿಕ್ ಮಿಶ್ರಾ, ಅನ್ಶಿಕಾ ಪಾಂಡೆ, ಪ್ರದೀಪ್ ಮೇಘವಾಲ್ ಮತ್ತು ಭಾಗ್ಯಶ್ರೀ ಇವರೆಲ್ಲರೂ ಕೇವಲ ಹೆಸರುಗಳಲ್ಲ. ಈ ದೇಶದ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಬಲಿಯಾದ ಭಾರತದ ಯುವ ಜೀವಗಳು. ಈ ದೇಶದ ಭವಿಷ್ಯದ ನಾಗರಿಕರು, ನಾಯಕರು ಆಗಬೇಕಿದ್ದ ಈ ಅಮೂಲ್ಯ ಜೀವಗಳು ಈಗ ಇಲ್ಲವಾಗಿವೆ. ವೈದ್ಯರಾಗಬೇಕು ಅಂತ ಕನಸನ್ನ ಹೊತ್ತು ದಿನಕ್ಕೆ 15ರಿಂದ 16 ಗಂಟೆಗಳ ಕಾಲ ಕಠಿಣ ಪರಿಶ್ರಮ ಪಟ್ಟ ಈ ಮುಗ್ಧ ವಿದ್ಯಾರ್ಥಿಗಳ ಜೀವ ಹಾಗೂ ಅವರ ಕುಟುಂಬದವರ ಜೀವನ ಸಂಪೂರ್ಣವಾಗಿ ನಾಶವಾಗಿದೆ. ಈ ಭೀಕರ ಸಾವುಗಳ ಸರಣಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ರು. ಇಷ್ಟೆಲ್ಲ ದುರಂತಗಳು ಸಂಭವಿಸಿದ್ರು ನಮ್ಮ ದೇಶದ ಶಿಕ್ಷಣ ಸಚಿವರು ಮಾತ್ರ ಯಾವುದೇ ಮುಜುಗರ ಅಥವಾ ಹೊಣೆಗಾರಿಕೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರಿತಿರೋದು ಅತ್ಯಂತ ಜಿಗುಪ್ಸೆ ಮೂಡಿಸೋ ಸಂಗತಿ. ಇಷ್ಟೆಲ್ಲ ರಾದ್ಧಾಂತ ಆಗಿದ್ದರೂ ನಿರ್ಣಾಯಕ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಸಚಿವರನ್ನ ವಜಾ ಮಾಡದೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ಪ್ರಧಾನಿ ಮೋದಿ ಹೋಗಿ ವಿದೇಶಗಳಲ್ಲಿ ಫೋಟೋಗಳಿಗೆ ಪೋಸ್ ಕೊಡ್ತಿದ್ದಾರೆ. ಇಲ್ಲಿ ಕೇವಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ, ಬದಲಿಗೆ ಲಕ್ಷಾಂತರ ಯುವಕರ ಭವಿಷ್ಯವೇ ಸೋರಿಕೆಯಾಗಿದೆ. ಸರ್ಕಾರದ ಮೇಲಿನ ಅವರ ವಿಶ್ವಾಸವೇ ಸೋರಿಕೆಯಾಗಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಆಡಳಿತ ಯಂತ್ರ ಹೀಗೆಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳ ಬಲಿ ಕೇಳುತ್ತೆ? ಒಂದು ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸೋಕೆ ಸಾಧ್ಯವಾಗದ ಈ ವ್ಯವಸ್ಥೆಗೆ ಜೀವಗಳ ಬೆಲೆ ತಿಳಿದಿದೆಯಾ? ಈ ವ್ಯವಸ್ಥಿತ ಕೊಲೆಗಳಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದವರು ಇನ್ನೆಷ್ಟು ದಿನ ಕುರ್ಚಿಗೆ ಅಂಟ್ಕೊಳ್ತಾರೆ ಅನ್ನೋ ಕಠಿಣ ಪ್ರಶ್ನೆಗಳು ಇವತ್ತಿಡೀ ದೇಶವನ್ನೇ ಕಾಡ್ತಿದೆ. ಮೇ ತಿಂಗಳಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಭಾರೀ ಅಕ್ರಮಗಳು ಮತ್ತು ಪೇಪರ್ ಲೀಕ್ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡೀ ಪ್ರಕ್ರಿಯೆ ಗೊಂದಲದ ಗೂಡಾಯಿತು. ಇದರಿಂದಾಗಿ ಜೂನ್ 21ಕ್ಕೆ ಮರು ಪರೀಕ್ಷೆ ನಡೆಸುವ ಅನಿವಾರ್ಯತೆ ಎದುರಾಯಿತು. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ 18 ವರ್ಷದ ರೀನು ಮೀನಾ ಎಂಬ ಪ್ರತಿಭಾವಂತ ವಿದ್ಯಾರ್ಥಿನಿ 10 ಮತ್ತು 12ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ತನ್ನ ಕುಟುಂಬದ ಮೊದಲ ವೈದ್ಯೆಯಾಗುವ ಕನಸು ಕಂಡಿತ್ತು. ಪರೀಕ್ಷೆ ರದ್ದಾದ ಆಘಾತ ಮತ್ತು ಮರುಪರೀಕ್ಷೆಯ ತೀವ್ರ ಮಾನಸಿಕ ಒತ್ತಡ ತಾಳೋಕಾಗದೆ ಜೂನ್ 16ನೇ ತಾರೀಕು ಆಕೆ ಕೊನೆಯುಸಿರೆಳೆದಳು. ಇದೇ ರೀತಿ ರಾಜಸ್ಥಾನದ ಸೀಕರ್ನ ಉಮೇಶ್ ಮಾಲಿ, ಗೋವಾದ 17 ವರ್ಷದ ವಿದ್ಯಾರ್ಥಿ, ಉತ್ತರ ಪ್ರದೇಶದ ಲಖೀಂಪುರದ ರತೀಕ್ ಮಿಶ್ರಾ, ದೆಹಲಿಯ ಅನ್ಶಿಕಾ ಪಾಂಡೆ, ರಾಜಸ್ಥಾನದ ಜುಂಜುನು ನಿವಾಸಿ ಪ್ರದೀಪ್ ಮೇಘವಾಲ್ ಹಾಗೂ ಕರ್ನಾಟಕದ ಕಲಬುರಗಿಯ ಭಾಗ್ಯಶ್ರೀ ಸೇರಿದಂತೆ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಳೆದ ಕೆಲವು ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಿಗಳ ಪ್ರಕಾರ ನೀಟ್ ಆಕಾಂಕ್ಷಿಗಳ ಆತ್ಮಹತ್ಯೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಿದ್ದು ದೇಶಾದ್ಯಂತ ವಿದ್ಯಾರ್ಥಿಗಳು ತೀವ್ರ ಖಿನ್ನತೆ ಮತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಇಡೀ ವಿದ್ಯಮಾನವನ್ನು ವಿಶ್ಲೇಷಣೆ ಮಾಡಿದ್ರೆ ಇದು ಕೇವಲ ಪರೀಕ್ಷಾ ಮಂಡಳಿಯ ವೈಫಲ್ಯ ಅಲ್ಲ, ಬದಲಿಗೆ ಇಡೀ ದೇಶದ ಮಾನವ ಸಂಪನ್ಮೂಲದ ಮೇಲಿನ ಕ್ರೂರ ದಾಳಿಯಾಗಿದೆ. ಪರೀಕ್ಷೆಗಳನ್ನು ಮುಂದೂಡೋದು ಅಥವಾ ರದ್ದುಗೊಳಿಸೋದು ಅಧಿಕಾರಿಗಳಿಗೆ ಕೇವಲ ಕಾಗದದ ಮೇಲಿನ ಅಂಶಗಳಾಗಿರಬಹುದು, ಆದರೆ ವಿದ್ಯಾರ್ಥಿಗಳಿಗೆ ಅದು ವರ್ಷಗಳ ಕಠಿಣ ಪರಿಶ್ರಮ, ಕೋಚಿಂಗ್ ಸಂಸ್ಥೆಗಳಿಗೆ ಪಾವತಿಸಿದ ಲಕ್ಷಾಂತರ ರೂಪಾಯಿಗಳ ಸಾಲ ಮತ್ತು ಅವರ ಇಡೀ ಬದುಕಿನ ಭರವಸೆಯ ನಾಶವಾಗಿರುತ್ತೆ. ರಾಜಕೀಯ ನಾಯಕರು ಮತ್ತು ಮಂತ್ರಿಗಳು ಇಂತಹ ಗಂಭೀರ ಹಗರಣಗಳು ನಡೆದಾಗಲೂ ಕೇವಲ ತನಿಖೆಯ ಭರವಸೆ ನೀಡಿ ನುಣುಚಿಕೊಳ್ತಾರೆ ಹೊರತು ನೈತಿಕ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದಿಲ್ಲ. ಈ ನಿರಂತರ ವೈಫಲ್ಯಗಳು ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಮತ್ತು ಪರೀಕ್ಷಾ ಏಜೆನ್ಸಿಗಳ ಘೋರ ಅದಕ್ಷತೆಯನ್ನ ಸಂಪೂರ್ಣವಾಗಿ ಬಯಲು ಮಾಡಿವೆ. ಯುವಜನರ ಆತ್ಮಹತ್ಯೆಗಳು ದೇಶದ ಅತಿದೊಡ್ಡ ದುರಂತವಾಗಿದೆ. ಮಂತ್ರಿಗಳು ಮತ್ತು ಅಧಿಕಾರಿಗಳು ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳೋಕೆ ತೋರುವ ಜಾಣ್ಮೆಯನ್ನ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಿಸೋಕೆ ತೋರಿದ್ರೆ ಇಷ್ಟೊಂದು ಜೀವಗಳು ಬಲಿಯಾಗ್ತಿರ್ಲಿಲ್ಲ. ಕೇವಲ ತನಿಖಾ ಸಮಿತಿಗಳನ್ನ ರಚಿಸೋದ್ರಿಂದ ಅಥವಾ ಸಾಂತ್ವನ ಹೇಳೋದ್ರಿಂದ ಕಳೆದು ಹೋದ ಜೀವಗಳು ಮರಳಿ ಬರೋದಿಲ್ಲ. ಇಷ್ಟು ದೊಡ್ಡ ವೈಫಲ್ಯಕ್ಕೆ ಕಾರಣರಾದ ಅತ್ಯುನ್ನತ ಮಟ್ಟದವರ ತಲೆದಂಡ ಆಗಬೇಕು. ಈ ಎಲ್ಲ ಸಾವುಗಳಿಗೆ ಕಾರಣವಾದ ಸೂತ್ರಧಾರನನ್ನ ಮುಲಾಜಿಲ್ಲದೆ ಜೈಲಿಗಟ್ಟಬೇಕು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ತರಬೇಕು. ಇಲ್ಲದೆ ಇದ್ರೆ ಇಡೀ ಯುವ ಸಮೂಹ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಕಳ್ಕೊಂಡು ದೇಶದ ಭವಿಷ್ಯವೇ ಕತ್ತಲೆಗೆ ತಳ್ಳಲ್ಪಡತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.